ಅಲ್ವಾ? ಮ್ಯಾಟ್ರ್ ಹೇಳೋ ಫಸ್ಟ್. ರ್ಯಾಪಿಡೋ ರ್ಯಾಪಿಡೋ ಸುಮ್ನೆ ಇದ್ಬಿಟ್ರೆ ಸರಿ. ಅವ್ರೇನ್ ಸುಮ್ನೆ ಬಂದ್ ಕೇಳ್ತಾರೆ. ಇವ್ರೇನೆ ಲೊಕೇಶನ್ ನೋಡ್ಕೊಂಡ್ ಬಂದೆ. ಇಲ್ಲೇ ತೋರಿಸ್ತಿದೆ. ಏನ್ ನಂಬರ್ ತೋರಿಸಿದೆ? ನಿಮ್ ನಂಬರ್ ತೋರ್ಸಲ್ಲ. ನಮ್ದು ಇರೋದು ಇಲ್ಲೇ. ನಾನು ಇವಾಗ ಓಫಾರಂ ಇಂದ ಬಂದಿದ್ದೀನಿ. ಓ ಫಾರಮ್ ಯಾರ್ ಕರ್ಕೊಂಡ್ ಬಂದ್ಬಿಟ್ಟಿದ್ದು? ಇವ್ರೇನೆ ಕಣೋ. ಹೇಳು ಇಲ್ಲ ಇವ್ರೇನೆ ಕಣೋ. ತಟ್ಟಾಕ್ಬಿಡ್ತೀನಿ. ಇವ್ರೇನೆ ಕಣೋ. ಯಾಕಣ್ಣ? ಯಾಕಣ್ಣ? ಇರು. ಐ ಮಾಮ ಬಾಯ್ಲೆ ಎಲ್ಲಿಗೆ ಮಾಮ. ಬರ್ತಾರೆ? ಯಾರು ಬರ್ತಾರೆ? ಬಾಯ್ಲೆ ಇರು. ಅವನ ಬಂದು ನನ್ನ ಜಗತ್ ಬಂದಿದ್ದಾನೆ ಬಾಯ್ಲೆ. ಜಗಳಕ್ ನಾನ್ ಬಂದಿಲ್ಲ. ಯಾರು ಇದು ನಾನ್ ಹೆಂಗೇನ? ತಡೀರಿ. ಹಾ. ಏನ್ರಿ ಸಮಾಚಾರ ಇರೋದು? ರ್ಯಾಪಿಡೋದಲ್ಲಿ ನಿನ್ನೆ ನಮ್ಮ ಮನೆಗ್ ಬಿಡೋ ಅಂದ್ರೆ ಬೇರೆ ಕಡೆ ಲೊಕೇಶನ್ ಬಿಟ್ಟಿದ್ದಾರೆ. ಇವ್ರೆ ಇವ್ರು ಆಟೋ ಓಡಿಸ್ತಾರಲ್ಲ. ಆಟೋ ಅಲ್ಲ, ಬೈಕ್. ಬೈಕ್ ಯಾರು? ನಿಮ್ ಬೈಕ್ ಯಾರು? ನಂದು. ನೀವು ಬೈಕಲ್ಲೇ ಕರ್ಕೊಂಡೋಗಿ ಬೇರೆ ಲೊಕೇಶನ್ ಬಿಟ್ಟಿದ್ದೀರಾ ಅಂತ ಹೇಳ್ತಾ ಇರೋದು. ನಾಗರಬಾವಿ ಪಬ್ಬಿಂದ ಇದು ಸುಂಕದಕಟ್ಟೆಗೆ ಬಿಡು ಅಂತ ಬುಕ್ ಮಾಡಿದ್ರೆ, ಅಲ್ಲಿಂದ ಬಿಡು ಅಂತ ಬುಕ್ ಮಾಡಿದ್ರೆ ಸುಂಕದಕಟ್ಟೆಗೆ ಬೇರೆ ಕಡೆ ಎಲ್ಲೋ ಏನೋ ಕಾಮಾಕ್ಷಿ ಪಳ್ಳಿಕೋ ಎಲ್ಲ ಬಿಟ್ಬಿಟ್ಟು ಬಂದವ್ರೆ. ಯಾರು ಬುಕ್ ಮಾಡಿದ್ರಿ? ನಾನೇ. ಗಾಡಿ ಓಡಿಸ್ತಿದ್ದಾರೆ ಯಾರು? ಇವ್ರು ಓಡಿಸ್ತಿದ್ದಾರೆ ಗಾಡಿನ? ನನ್ನ ಗಾಡಿನ ಗಾಡಿ ಎಲ್ಲ ಅವ್ರದ್ದು. ಸೈಕಲ್ ಓಡಿಸ್ತೀರಾ? ಗಾಡಿ ಎಲ್ಲದ್ರಿ ಅವ್ರದ್ದು? ಗಾಡಿ ಎಲ್ಲೈತಿ ನನ್ನ ಹೆಸರಲ್ಲಿ ತೋರಿಸ್ತೀನಿ. ನಿನ್ನ ಹೆಸರಲ್ಲಿ ಗಾಡಿ ತಗೊಂಡಿರೋದ್ ನಾನ್ ಯಾಕೆ ತೋರಿಸ್ತೀನಿ? ನಾನೇನ್ ಬ್ಯಾಂಕ್ನವನ ಇಲ್ಲ ಕಂಪ್ನಿಯವನ? ಮತ್ತೆ ಕರೆಕ್ಟಾಗಿ ಫೋನ್ ಮಾಡಿದ್ರಿ, ಯಾವ ಇದಕ್ಕೆ ಮಾಡಿದ್ರಿ ಅದು ಮಾತಾಡಿಬಿಟ್ಟು ಆಮೇಲೆ ಮಾತಾಡಿ. ನೀನ್ ಕರ್ಕೊಂಡ್ ಹೋಗಿದ್ದಂತೆ ಲೊಕೇಶನ್ ಹುಡ್ಕೊಂಬಂದ್ ತೋರಿಸ್ತಾವಳೆ. ನಾನು ಕರ್ಕೊಂಡು ಹೋಗಿದ್ದೀನಿ. ಇದು ತೋರಿಸು. ತೋರಿಸ್ರಿ. ಏನ್ ತೋರಿಸ್ಬೇಕು? ಲೊಕೇಶನ್ ಯಾರು ಹಾಕಿರೋದು? ನೀವು ಲೊಕೇಶನ್ ಸರ್, ನನ್ನ ಫ್ರೆಂಡ್ ಬುಕ್ ಮಾಡಿಲ್ಲ. ನಾನು ಮನೆಗೆ ಕರ್ಕೊಂಡು ಹೋಗೋದ್ಬಿಟ್ಟು ಬೇರೆ ಕಡೆ ಲೊಕೇಶನ್ ಕರ್ಕೊಂಡು ಹೋಗ್ಬಿಟ್ಟು ಮತ್ತೆ 350 ರೂಪಾಯಿ ಎಕ್ಸ್ಟ್ರಾ ದುಡ್ಡು ಹಾಕ್ಸ್ಕೊಂಡಿದ್ದಾರೆ. ಲೊಕೇಶನ್ ಇರ್ಗೆ ಬರ್ತತಾನೆ. ನೀನು ಕರ್ಕೊಂಡು ಹೋಗಿಲ್ವೇನಣ್ಣ? ಎಲ್ಲಾರನು ಕರೀರಿ. ಫೋನ್ ಮಾಡಿಲ್ಲ ಹೇಳ್ತೀನಿ. ಅಪ್ಪಿ ಬಾ ಅಪ್ಪಿ. ಅಪ್ಪಿ ಅವ್ರ ಗಾಡಿ ಇಲ್ಲ ಕಣ್ರಿ ಅವ್ರದ್ದು. ಸುಮ್ನೆ ಬಂದ್ ಕೇಳಕ್ ಹುಚ್ಚಾರಣ ನಮ್ಗೆ. ಅವ್ರು ವಾಟ್ನ ಕಳ್ಸಿ ಹೋಗೋದವ್ರು. ಅವ್ರೆಲ್ಲಿ ಸಾರ ಬಿಡ್ತಾರೆ ನಿಮ್ಮನ್ನ? ಅವ್ರೇನೆ ಸರ್ ನೆನ್ನೆ ಡ್ರಾಪ್ ಮಾಡಿದ್ದು. ಹೋಗೋದವ್ರು 6ನೇ ಕ್ಲಾಸ್ಗಲ್ಲ, ಕರ್ಕೊಂಡು ಹೋಗಿದ್ದೀನಿ. 5ನೇ ಕ್ಲಾಸಿಗೆ ಡ್ರಾಪ್ ಮಾಡಿದ್ದಾರೆ. ನೀನ್ ಕರ್ಕೊಂಡು ಹೋಗ್ಬೇಕಲ್ಲ. ಅಪ್ಪೆ ಬಂದ್ ಅಪ್ಪಿ ಬಂದ್ರು. ಬರ್ಲಿ ಬಾ, ಯಾರು ಬಂದು ಬರ್ಲಿ. ಏನ್ ನ್ಯಾಯ ಈಗ ಅದೆಲ್ಲ ಬೇಡ. ಬುಕ್ ಮಾಡೋದ್ಮೇಲೆ ಏನ್ ಇದ್ ಮಾಡೋದ್ಮೇಲೆ ಕರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಬಿಡ್ಬೇಕು ತಾನೆ. ನಾನು ಸೆಕ್ಯೂರಿಟಿ ಕೆಲಸ ಮಾಡೋನು, ಇವ್ರನ್ನ ಹೆಂಗ್ ಪಿಕಪ್ ಮಾಡಿ? ಅದೇನು ಪಾರ್ಟ್ ಟೈಮ್ ಜಾಬ್ ಮಾಡಲ್ವಾ? ಪಾರ್ಟ್ ಟೈಮ್ ಜಾಬ್ ಮಾಡ್ತಿರ್ಬೋದು. ನಾನು ಹೆಂಡ್ರಣ್ಣ ಎಲ್ಲ ಕರ್ಕೊಂಡು ಹೋಗ್ಬಿಟ್ಬಿಟ್ರೆ ನಾನು ಎಲ್ಲಣ್ಣ ಹೋಗ್ಲಿ? ಅವ್ರ ಗಾಡಿ ವಾಚ್ಮನ್ ಕೆಲಸ ಮಾಡೋದ್ ಬಿಟ್ಟು ಗಾಡಿನ ಓಡ್ಸಕ್ ಬರಲ್ಲ. ಅದೇ ಪಾರ್ಟ್ ಟೈಮ್ ಜಾಬ್. ಏನ್ 6 ಗಂಟೆವರೆಗೂ ಇರ್ತದೆ ಕೆಲಸ? ಅವಳು 8 ಗಂಟೆಗೆ ಬುಕ್ ಮಾಡಿರೋದು. ಅವೆಲ್ಲ ಸುಳ್ಳು. ಬೆಂಗಳೂರಲ್ಲಿ ಡಿಸಿ ಆಫೀಸಲ್ಲಿ ನಮ್ಮ ಹತ್ರ ಬಂದು ಹಂಗೆ ಕೇಳ್ತೀಯ, ಇವತ್ತು ಬಂದು ಹಂಗೆ ಕೇಳ್ತೀಯ ನೀನು? ಕೆಲಸ ಮಾಡೋನು. ಏನಿಲ್ಲ, 5:30 ಇಂದ 6:30 ತನಕ 350 ರೂಪಾಯಿ ಹಾಕಿ, ನಾವು ಹೋಗ್ತೀವಿ. 350 ರೂಪಾಯಿ ಹಾಕಿ. ಯಾವ ಇದ್ರಲ್ಲಿ ಹಾಕ್ಲಿ? 350 ರೂಪಾಯಿ ಎಕ್ಸ್ಟ್ರಾ ಹಾಕ್ಸ್ಕೊಂಡಿದ್ದೀರಾ ನೀವು? ನೆನ್ನೆ ಎಕ್ಸ್ಟ್ರಾ ಹಾಕ್ಸ್ಕೊಂಡಿದ್ದೀರಾ? ಕೊಡಿ ಸ್ಟೇಷನ್ ಕಂಪ್ಲೇಂಟ್. 350 ರೂಪಾಯಿ ಯಾವ ಸ್ಟೇಷನ್ ಕೊಡ್ಲಿ? ಕೊಡಿ 350 ರೂಪಾಯಿ ಹಾಕಿ ನಾವು ಹೋಗ್ತೀವಿ. ಕರ್ಕೊಂಬ ಇಲ್ಲಿ. ಎಲ್ಲ ಕಡೆ ಹಿಂಗೆ ಮಾಡ್ತಾರೆ. ದುಡ್ಡು ಕೊಟ್ರೆ ಹೋಗ್ತೀವಿ. ನಾನು ಡಿಸಿ ಆಫೀಸಲ್ಲಿ ಕೆಲಸ ಮಾಡೋದು, ಸೆಕ್ಯೂರಿಟಿ ಗೊತ್ತಾಯ್ತಾ? ಜಿಲ್ಲಾಧಿಕಾರಿ ಆಫೀಸಲ್ಲಿ ಕೆಲಸ ಮಾಡೋದು. ನಾನು ಯಾವ ಆ್ಯಪ್ನು ಯಾವ ಇದು ಇಟ್ಕೊಂಡಿಲ್ಲ. ಹಂಗಾರೆ 1,000 ರೂಪಾಯಿ ಕೊಡಿ. ಏನು ಕೊಡ್ಬೇಕು? 1,000 ರೂಪಾಯಿ? ಡಿಸಿ ಆಫೀಸಲ್ಲಿ ಕೆಲಸ ಮಾಡ್ತೀರಲ್ಲ ಅದಕ್ಕೆ. ಏನು ಡಿಸಿ ಆಫೀಸಲ್ಲಿ ಕೆಲಸ ಡಿಸಿ ಮಾಡ್ತೀರಾ? ಆಫೀಸಲ್ಲಿ ಕೆಲಸ ಮಾಡಿದ್ರೆ 1,000 ರೂಪಾಯಿ ಕೊಡಿ. ಏನು ಕೊಡ್ಬೇಕು? 350 ರೂಪಾಯಿ ಇದೆ. ನಾನು ಏನು ಕೊಡ್ಬೇಕು? 350 ರೂಪಾಯಿ ಹಾಕ್ಸಿದ್ರಲ್ಲ ಅದಕ್ಕೆ. ಇರೋ ದಯವಿಟ್ಟು ಕ್ಷಮಿಸಿದ್ದು ತಮಾಷೆಗಾಗಿ, ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಪ್ರೀತಿಯ ಕಾಣಿಕೆ. ನಿಮ್ದೇನೆ ಅಲ್ವಾ ಸರ್ ನಂಬರು? ಹೌದು, ಹೇಳಿ ಮೇಡಮ್. ಎಲ್ಲಿರೋದು ನೀವು? ನಾವು ವರ್ಕ್ ಮಾಡಿ JCB ಶೋರೂಮ್ ಅಲ್ಲಿ ವರ್ಕ್ ಮಾಡ್ತೀವಿ. JCB ಶೋರೂಮ್ ಅಲ್ಲಿ ಪಾರ್ಟ್ ಟೈಮ್ ಜಾಬ್ ರ್ಯಾಪಿಡೋ ಓಡಿಸ್ತೀರಾ? ಚಾನ್ಸೇ ಇಲ್ಲ, ನಾವು ವರ್ಕ್ ಮಾಡೋದು ಫುಲ್ ಟೈಮ್ ಜಾಬ್.
ಓ ಮತ್ತೆ ಮೊನ್ನೆ ನಮ್ಮನ್ನ ಡ್ರಾಪ್ ಮಾಡಿದ್ದು ಚಾನ್ಸ್ ಇಲ್ಲ, ಎಲ್ಲಿ ಡ್ರಾಪ್ ಮಾಡಿ ಮೊನ್ನೆ ಬುಕ್ ಮಾಡಿದ್ನಲ್ಲ ಸರ್, ಎಲ್ಲಿಗೆ ಮೇಡಮ್? ಸುಂಕುಟ್ಕಟ್ಟೆಯಿಂದ ಬ್ಯಾಡ್ರಲ್ಲಿ ಬುಕ್ ಮಾಡಿದ್ರೆ ಬೇರೆ ಕಡೆ ಲೊಕೇಶನ್ ಕರ್ಕೊಂಡು ಹೋಗ್ಬಿಟ್ಟಿದ್ದೀರಲ್ಲ. ಚಾನ್ಸ್ ಇಲ್ಲ, ರ್ಯಾಪಿಡೇನೇ ಇಲ್ಲ ನಮ್ಮ ಹತ್ರ. ಫೋನ್ ಕೊಡ್ಲಾ? ಫೋನ್ ಚೆಕ್ ಮಾಡಿ. ಇದು ಯಾರ್ದು ನಂಬರು? ಅಯ್ಯೋ ನನ್ ಗಾಡಿ ಇದೆ, ಇವಾಗ ಮತ್ತೆ ಇವಾಗೇನ್ ಫೋಟೋ ತಗೊಂಡಿಲ್ಲ ಸರ್, ಅಲ್ಲೇನೆ ಇದ್ರಲ್ಲಿ ರ್ಯಾಪಿಡೋ ಆಫೀಸಲ್ಲಿ ತೆಗ್ಸಿದ್ದು ಇದನ್ನ. ಚಾನ್ಸ್ ಇಲ್ಲ ಮೇಡಮ್, ರ್ಯಾಪಿಡೋ ಯೂಸೇ ಮಾಡಲ್ಲ ನಾವು ವರ್ಕ್ ಮಾಡೋದು JCB ಫುಲ್ ಟೈಮ್ ಜಾಬ್. ಅದು ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ವರ್ಕ್ ಮಾಡ್ತೀವಿ ಸರ್. 550 ರೂಪಾಯಿ ಎಕ್ಸ್ಟ್ರಾ ಚಾರ್ಜಸ್ ಬೇರೆ ಹಾಕಿದ್ದೀರಾ ನಮ್ಗೆ. ಚಾನ್ಸೇ ಇಲ್ಲ ಮೇಡಮ್. ನಿಮ್ ಲೊಕೇಶನ್ ಟ್ರ್ಯಾಪ್ ಮಾಡ್ಕೊಂಡು ನಾನು ಇಲ್ಲಿಗೆ ಬಂದಿರೋದು. ಮಾಡಿ ಮೇಡಮ್, ತೋರಿಸಿ ಮೇಡಮ್. ಆತರ ಇದ್ರೆ ತೋರಿಸದ್ನಲ್ಲ ಇದೇ ನಂಬರು ಅಂತ. ಈ ಫೋಟೋ ತಗೊಂಡಿದ್ರಲ್ಲ ಮೇಡಮ್, ಯಾವ ನಂಬರ್ ಫೋನ್ ಪೇ ಮಾಡಿದ್ರ ಮೇಡಮ್? ಯಾವ ನಂಬರ್? ಸ್ಕ್ಯಾನರು. ಸ್ಕ್ಯಾನರ್ ಯಾವ ನೇಮ್ ಸ್ಕ್ಯಾನ್ ಮಾಡಿದ್ರಿ? ಗೊತ್ತಿಲ್ಲ, ಯಾವ್ದು ಸ್ಕ್ಯಾನರು. ಚಾನ್ಸೇ ಇಲ್ಲ ಮೇಡಮ್. ನಮ್ಮ ಹಸ್ಬೆಂಡ್ ಹತ್ರ ಸ್ಕ್ಯಾನರ್ ಮಾಡಿಸಿದೀನಿ. ಚಾನ್ಸೇ ಇಲ್ಲ ಮೇಡಮ್. ನಾವು ವರ್ಕ್ ಮಾಡಿ JCB ಎಂಪ್ಲಾಯಿ, ಕಸ್ಟಮರ್ ವಿಸಿಟ್ಗೆ ಹೋಗಿ ಬಂದು ನಿಂತೀವಿ ಒಂದು 5 ನಿಮಿಷ ರೆಸ್ಟ್ ಮಾಡೋಣ ಅಂತ ಆಫೀಸ್ಗೆ ಹೋಗ್ಬಿಟ್ಟು. ನಾವು ಆಫೀಸಲ್ಲೇ ಇರೋದು, ವರ್ಕ್ ಮಾಡೋದು ರಾಮನಗರ ಆಫೀಸ್. ಆಫೀಸಲ್ಲಿ ವರ್ಕ್ ಮಾಡಿ ಇದು ಪಾರ್ಟ್ ಟೈಮ್ ಜಾಬಾ? ಅಂದ್ರೆ ಹುಡುಗಿರ್ನ ಕರ್ಕೊಂಡು ಹೋಗ್ಬಿಟ್ಟು ಬೇರೆ ಲೊಕೇಶನ್ ಇಳಿಸ್ಬಿಟ್ಟು ಬಂದ್ಬಿಡೋದು. ಮೇಡಮ್ ನಮ್ಮ ಲೈಫ್ ಇಷ್ಟಲ್ಲ ಇಲ್ಲ, ನಮಗೂ ಅಕ್ಕ ತಂಗಿರೆಲ್ಲ ಇದ್ದಾರೆ ಆಯ್ತಾ. ನಾವು ಸರಿ ಹಂಗಾದ್ರೆ ಕರೆಕ್ಟ್ ಅಡ್ರೆಸ್ ಕರ್ಕೊಂಡು ಹೋಗ್ಬಿಡ್ಬೇಕಿತ್ತಲ್ವಾ? ನಾನು ಪಿಕಪ್ ಡ್ರಾಪ್ ಮಾಡಿಲ್ಲ, ರ್ಯಾಪಿಡ್ ಓಡಿಸೋದೇ ಇಲ್ವಲ್ಲ ಮೇಡಮ್, ಎಲ್ಲಿಂದ ಡ್ರಾಪ್ ಮಾಡೋದು? ನಾನು ಅದಕ್ಕೆ ಅಲ್ವಾ ಸರ್ ನಿಮ್ಮನ್ನ ಇಲ್ಲಿ ತನಕ ಹುಡ್ಕೊಂಡು ಬಂದಿರೋದು. ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೇಕಿತ್ತು ಮೇಡಮ್. ನಾವು ಫ್ರಾಡ್ ಮಾಡಿದ್ರೆ ಸ್ಟೇಷನ್ ಬಂದು ಆನ್ಸರ್ ಮಾಡ್ತಾ ಇದ್ದೆ. ಅದೇ ನಿಮ್ಮನ್ನ ನೋಡೋಣ ಫಸ್ಟ್ ಹೆಂಗಿದ್ದೀರಾ ಅಂತ ಹೇಳ್ಬಿಟ್ಟು ಅವತ್ತು ಹೆಲ್ಮೆಟ್ ಹಾಕಿದ್ರಲ್ಲ, ಫೇಸ್ ನೋಡ್ಲಿಲ್ಲ. ಇಲ್ಲಿಗೂ ಮೇಡಮ್ ನಂದು ಅದೇ ಹೆಲ್ಮೆಟ್ GPS ಲೊಕೇಶನ್ ಆಪ್ ಇದೆ ಆಫೀಸ್, ಅದಕ್ಕೇನೆ ಟ್ರ್ಯಾಕ್ ಮಾಡ್ಕೊಂಡು ಬಂದಿರೋದು ಇಲ್ಲಿವರೆಗೂ. GPS ಲಾಗಿನ್ GPS ಬೆಳಿಗ್ಗೆ ಹೊತ್ತು JCB ವರ್ಕ್ ಮಾಡ್ತೀರಾ, ಸಂಜೆ ಹೊತ್ತು ರ್ಯಾಪಿಡೋ ಓಡಿಸ್ತೀರಾ? ಇಲ್ಲ ಮೇಡಮ್, 100% ನೀವು ಎಲ್ಲಿ ಬೇಕಾದ್ರೂ ಲೊಕೇಶನ್ ಚೆಕ್ ಮಾಡಿ ಬನ್ನಿ. ನನ್ನ ಮನೆ ಲೊಕೇಶನ್ ಚೆಕ್ ಮಾಡ್ಕೊಂಡೆ ಅಲ್ವಾ ಸರ್ ಇಲ್ಲಿ ತನಕ ಬಂದಿರೋದು? ಡ್ಯೂಟಿ ಎಷ್ಟೊತ್ತಿಗೆ ಬರ್ತೀನಿ, ಆಫೀಸಿಂದ ಮನೆಗೆ ಎಷ್ಟೊತ್ತಿಗೆ ಹೋಗ್ತೀನಿ, GPS ಲೊಕೇಶನ್ ಇದೆ, ಲೊಕೇಶನ್ ಟ್ರ್ಯಾಕ್ ಮಾಡಿ ಲೊಕೇಶನ್ ಟ್ರ್ಯಾಪ್ ಮಾಡ್ಕೊಂಡೆ ಬಂದಿರೋದು ನಾವ್ ಇಲ್ಲಿಗೆ. ಚಾನ್ಸೇ ಇಲ್ಲ ಮೇಡಮ್, ಚಾನ್ಸೇ ಇಲ್ಲ. ನಾವು ವರ್ಕ್ ಮಾಡಿ JCB ಆಫೀಸ್ ಕಸ್ಟಮರ್ ವಿಸಿಟ್ಗೆ ಹೋಗಿ ಬಂದು ಇಲ್ಲಿ ನಿಂತಿದ್ದೀನಿ ಒಂದು 10 ನಿಮಿಷ ರೆಸ್ಟ್ ಮಾಡಿ ಆಫೀಸ್ಗೆ ಹೋಗೋಣ ಅಂತ. ಚಾನ್ಸೇ ಇಲ್ಲ. ಅಣ್ಣ ಇವ್ರೇ ಅಣ್ಣ ನನ್ಗೆ ಡ್ರಾಪ್ ಮಾಡಿದ್ದು, ಇವ್ರೇನೆ ಡ್ರಾಪ್ ಮಾಡಿದ್ದು. ಕರೆಕ್ಟ್ ಆಗಿ ಹೇಳು. ಇವ್ರೇನೆ. ಚಾನ್ಸೇ ಇಲ್ಲ ಅಣ್ಣ. ಏನ್ ಚಾನ್ಸ್ ಇಲ್ಲ ಅಣ್ಣ, ನಾನು ವರ್ಕ್ ಮೇಲೆ ಹೋಗ್ತಾ ಇದ್ದು. ಎಲ್ಲಿಗೆ ಹೋಗಿದ್ರಪ್ಪ ವರ್ಕ್ ಮೇಲೆ? ಅಣ್ಣ ನಾನು ಎಲ್ಲಿ ಯಾರು ಡ್ರಾಪೇ ಮಾಡಿಲ್ವಲ್ಲ ಅಣ್ಣ. ಮಾಡಿದೀರಾ ಅಂತ ಹೇಳ್ತಾ ಇಲ್ವಾ? ಬೇರೆ ಅಡ್ರೆಸ್ ಡ್ರಾಪ್ ಮಾಡಿ ಬಂದಿದ್ದೀರಾ ಅಂತ ಹೇಳ್ತಾ ಇಲ್ವಾ? ಕೊಡ್ಬೇಕು ನಂಬರ್. ಏನ್ ಇದಿಲ್ವೇನೆ? ಫೋಟೋ ಇದೆಯಲ್ಲ ಅದನ್ನ ತೋರ್ಸುದ್ನಲ್ಲಣ್ಣ ನಿಮ್ಗೆ. ಹೋಯ್ತಾ ಗಾಡಿ ನಂಬರ್ ಹೊಡ್ಕೊಂಡು ಹೋಗೋಳಿ ಇವಳು. ಆತರ ಇದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ, ಬನ್ನಿ ಹೋಗೋಣ ಪೊಲೀಸ್ ಸ್ಟೇಷನ್ಗೆ. ಇಲ್ಲ ಯಾವ್ದು ನಂಬರ್ ಹೋಣ? ಇವಾಗ ಹೊಡ್ಕೊಂಡಿರೋದು ಇಲ್ಲಿ ಹಿಸ್ಟ್ರಿ ತೆಗಿರೋಣ. ಫೋಟೋ ಒಂದ್ ನಿಮಿಷ ನನ್ನ ಮೊಬೈಲ್ ಮುಟ್ಬೇಡಿ. ಫೋಟೋ ಹಿಸ್ಟ್ರಿ ತೆಗಿರೋಣ, ಗೊತ್ತಾಗುತ್ತೆ ಡೀಟೇಲ್ಸ್. ಅವೆಲ್ಲ ಬೇಡ. ಎಲ್ಲೇ ನೀನು ಪಿಕಪ್ ಮಾಡಿದ್ದವರು? ಸುಂಕದಕಟ್ಟೆ ಹತ್ರ. ಚಾನ್ಸೇ ಇಲ್ಲ ಸರ್. ಬನ್ನಿ ಹಂಗಾರೆ ಸ್ಟೇಷನ್ಗೆ ಹೋಗೋಣ, ಅಲ್ಲೇ ಮಾತಾಡೋಣ. ನೋಡಿ ಎತ್ತು ಗಾಡಿ. ಅಣ್ಣ 2000 ರೂಪಾಯಿ ಕೊಡ್ಸ್ಬಿಡಿ, ನಾನು ಹೋಗ್ಬಿಡ್ತೀನಿ ಸುಮ್ನೆ. ಯಾಕೆ ದುಡ್ಡು ಕೊಡ್ಬೇಕು? ನಾನು ತಪ್ಪು ಮಾಡಿದ್ರೆ ತಾನೇ ದುಡ್ಡು ಕೊಡಕ್ಕೆ. ತಪ್ಪು ಮಾಡಿರೋದಕ್ಕೆ ಅಲ್ವಾ ಕೇಳ್ತಾ ಇರೋದು? ದುಡ್ಡು ಬನ್ನಿ ಸರ್, ಹೋಗೋಣ ಸ್ಟೇಷನ್ಗೆ. ನಾವು ತಪ್ಪು ಮಾಡಿಲ್ವಲ್ಲ ಅಣ್ಣ. ಸರ್ ನಾನು ಒಂದು ಕಂಪ್ನಿ ಎಂಪ್ಲಾಯ್ ಆಯ್ತಾ, ಆತರ ಮಾಡಕ್ ನಾವು ಚಾನ್ಸೇ ಇಲ್ಲ. ಬನ್ನಿ ಆತರ ಇದ್ರೆ ಹೋಗೋಣ ಸ್ಟೇಷನ್. ನಾನು ವಿಧಾನಸೌಧದಲ್ಲಿ ಕೆಲಸ ಮಾಡೋದು. ಅಣ್ಣ ಮಾಡಿ ತೊಂದರೆ ಇಲ್ಲ, ನಾನು ಹೇಳಲ್ಲ. ನಾವು ವರ್ಕ್ ಮಾಡೋದು JCB ಕಂಪ್ನಿ ಒಂದು ಎಂಪ್ಲಾಯ್. ನಾನು ವಿಧಾನಸೌಧದಲ್ಲಿ ಕೆಲಸ ಮಾಡೋದು. ಆಯ್ತಾ ಮಾತಾಡೋಣ, ಇಲ್ಲ ಅಂತ ನಾವ್ ಹೇಳಲ್ಲ. ಬನ್ನಿ ಆತರ ಇದ್ರೆ ಹೋಗೋಣ ಸ್ಟೇಷನ್ ಅಲ್ಲೇ ಮಾತಾಡೋಣ. ಈಗ ವಿಷಯ ಬೇಡ. ಇಲ್ಲಿ ಬಂದವರಾ ಅಣ್ಣ? ಇಲ್ಲಿ ಬಂದ್ರಾ? ಅಲ್ಲಿ ಅಲ್ಲೇ ಒಬ್ರು ನೀವು ಮಾತಾಡ್ಸ್ತಾ ಇದ್ರು, ಇಬ್ರು ಹಿಂಗೆ ಸೇಮ್ ದುಡ್ಡು ಕೊಡು ಅಂತ ಸುಮ್ನೆ ಹೋಗ್ರಿ. ದುಡ್ಡು ಕೇಳ್ತಾರ, ಸೇಮ್ ಅದಕ್ಕೆ ಮಾಡ್ತಾರೆ, ಅದೇ ಕೆಲಸ ಅವ್ರದ್ದು. 2000 ಕೊಡಿ, ನಾವು ಹೋಗ್ತೀವಿ. ಇದೇ ಕೆಲಸ ಮಾಡೋದು ಇವ್ರು. ನೀವು ಎದುರ್ಕೋಬಾರ್ದು ಇವ್ರಿಗೆಲ್ಲ. ಸ್ಟೇಷನ್ ಹೋಗೋಣ. ಸ್ಟೇಷನ್ ಎಲ್ಲರಿಗೂ ಪೊಲೀಸರು ಬರ್ತಾರ? ಅವ್ರು ಕಳ್ಳರು ಬರ್ತಾರ. ಅವರು ಇಲ್ಲಿಂದ ಸರ್ ಜೋಬಲ್ ಎಷ್ಟಿದೆ ಕೊಡಿ ಸರ್, ನಾವು ಹೋಗ್ತೀವಿ. ಇಲ್ಲ ಮೇಡಮ್, ನಮ್ಮ ಹತ್ರ ಬನ್ನಿ ಸ್ಟೇಷನ್ ಹೋಗೋಣ. ಯಾಕೆ ದುಡ್ಡಿಲ್ಲ? ಫೋನ್ ಪೇ ಮಾಡ್ತೀರಾ? ಸ್ಕ್ಯಾನರ್ ತೋರಿಸ್ಲಾ? ನೆನ್ನೆ ಎಷ್ಟು ಕೊಟ್ಟೆ? ಏನ? ನೆನ್ನೆ ಎಷ್ಟು ಕೊಟ್ಟೆ? ಯಾರಿಗೆ? ಅವ್ರಿಗೆ 2000 ರೂಪಾಯಿ. 2000. ಚಾನ್ಸೇ ಇಲ್ಲ. ಬನ್ನಿ ಸ್ಟೇಷನ್ ಹೋಗೋಣ. JCB ಎಂಪ್ಲಾಯ್ ಸರ್. ಹೌದು ನಾನು ಕರೆಕ್ಟ್ ನಿಂತ ಇದ್ದೀನಿ ಸರ್ ಪಾರ್ಟ್ ಟೈಮ್ ಜಾಬ್. ಚಾನ್ಸೇ ಇಲ್ಲ ಸರ್. ಕಳ್ಸಿ ಹೇಳ್ತೀನಿ. ಬನ್ನಿ ಸರ್ ಸ್ಟೇಷನ್ ಏನಕ್ಕೆ ಸ್ಟೇಷನ್ಗೆ? ಗೊತ್ತಾಗುತ್ತೆ. ಸ್ಟೇಷನ್ ಅಲ್ಲಿ ಕಾಸು ಕೊಟ್ವಾ ನಾವು? ಸರ್ ನಾನು ಆತರ ರ್ಯಾಪಿಡ್ ನಾವು ಓಡಿಸೋದೇ ಇಲ್ಲ, ಡ್ಯೂಟಿ ಮಾಡೋದು. ನಾವು ಸ್ಟೇಷನ್ ಅಲ್ಲಿ ಕಾಸು ಕೊಟ್ವಾ? ಚಾನ್ಸ್ ಇಲ್ಲ ಸರ್. ನಾವು ಒಂದು ಎಂಪ್ಲಾಯ್, ಇನ್ನೊಂದು ಬೇರೆ ಕಡೆ ನಮ್ಗೆ ವರ್ಕ್ ಮಾಡೋ ಕಂಪ್ನಿ. ನಾನು ವಿಧಾನಸೌಧ ಸಾರ್ ಅಂತ ಮಾತಾಡ್ತಾ ಇದ್ದೀನಿ. ಏಯ್ ಜಾಸ್ತಿ ಮಾತಾಡ್ಬೇಡ, ಜೋಬಲ್ ಎಷ್ಟಿದೆ ತಗೋ, ಮೊಬೈಲ್ ತಗೋ ಹೋಗೋಣ. ಏನಕ್ಕೆ ಮೇಡಮ್? ಬನ್ನಿ ಸ್ಟೇಷನ್ಗೆ ಮೊಬೈಲ್ ತಗೋ ಹೋಗೋಣ. ತಗೊಳ್ಳಿ. ಆಯ್ತು ನಡೀಲಿ ಸರ್. ಸರ್ ನನಗೆ ಮೊಬೈಲ್ ಕೊಡಿ, ಒಂದು ಗಾಡಿ ತಗೊಂಡು ಹೋಗ್ತಾನೆ. ಅತ್ತೆ ಅವ್ರು ಕೂತ್ಕೋತಾಳಲ್ಲ. ಏನಕ್ಕೆ? ನನ್ನ ಗಾಡಿ ಸರ್, ನನ್ನ ಗಾಡಿ. ಬಿಡಿ ಸರ್. ಏನಕ್ಕೆ? ಸರ್ ಕೊಡಿ, ರ್ಯಾಪಿಡ್ ಓಡಿಸ್ತಿದ್ದೀರಾ ಅಲ್ಲಿ? ಇಲ್ಲ ಮೇಡಮ್, ಚಾನ್ಸೇ ಇಲ್ಲ ಸರ್. ಚಾನ್ಸೇ ಇಲ್ಲ ಮೇಡಮ್, ಚಾನ್ಸೇ ಇಲ್ಲ. ತಗೊಂಡು ಹಂಗೆ ತಳ್ಕೊಂಡು ಹೋಗು. JCB ಆಫೀಸಲ್ಲಿ ವರ್ಕ್ ಮಾಡೋದು. ಕೀ ತಗೊಂಡವ್ರು ಎಲ್ಲಿಂದ ವರ್ಕ್ ಮಾಡ್ತಿರಲ್ಲ, ಅವರು ಸಿರಿ ಕರ್ನಾಟಕ ಇದ್ರ ವರ್ಕ್ ಮಾಡ್ತಾರೆ ಚಾನಲ್ ಅಲ್ಲಿ. ಸಿರಿ ಕನ್ನಡ ಅಲ್ಲಿ ಕ್ಯಾಮ್ರಾ ಇದೆ ಎದುರುಗಡೆ. ಪ್ರಾಂಕ್ ಮಾಡ್ತಾ ಇರೋದು. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸುವ ಉದ್ದೇಶಕ್ಕಾಗಿ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಪ್ರೀತಿಯ ಕಾಣಿಕೆ ಸ್ವೀಕರಿಸ್ಬೇಕು ತಾವು. ಮತ್ತೆ ಯಾವ್ದಾರ ಗಿಡ ಅಣ್ಣ ಎಳ್ನೀರು ಗೊತ್ತಿಲ್ರಿ? ಏನೋ ಹಣೆ ಬಾರನು ಹೋಗಪ್ಪ. 21 ಮರಕ್ಕೆ ಪೂಜೆ ಮಾಡ್ಬೇಕು ಇವತ್ತು.
ಏನು ಮಾಡೋದು ನೋಡ್ರಿ, ಏನು ಹಣೆ ಬರೋಣ ನನಗೆ. ಥೂ, ಎಲ್ಲಿ ಅಲ್ಲ ಆಯ್ತು, ಅಲ್ಲೆಲ್ಲ ಆಯ್ತು ಪೂಜೆ, ಅಲ್ಲೆಲ್ಲ ಆಯ್ತು ರೀ. ಏನು ಹಣೆ ಬರೋಣ, ಈ ಅಮಾವಾಸ್ಯೆ ಯಾಕೆ ಬರುತ್ತಂತ ಟೆನ್ಷನ್ ಆಗ್ಬಿಡ್ತೈತಿ ಇವಾಗ. ಅದೇ ಏನಾಗಿತ್ತಂದ್ರೆ ಮದ್ವೆಗೆ ಹೋಗಿದ್ದೆ ರೀ, ಲಗ್ನಕ್ಕೆ. ಮದುವೆ ಯಾವ್ರಿ? ನಮ್ದು ಗಂಗಾವತಿ ರೀ. ಏ ಚಲೋ ಆಯ್ತು ನೋಡ್ರಿ, ನಾವು ಹುಬ್ಳಿಯವ್ರಿ. ಹೌದ್ರಿ. ಹಾಂ, ನಾ ಬೆಂಗಳೂರೊಳಗಿದ್ದೀನಿ ಇವಾಗ. ಇಲ್ಲಿ ಬಂದು ಇಲ್ಲೇ ಹುಟ್ಟಿದ್ದಲ್ಲಿ ಬೆಳೆದಿದ್ದಲ್ಲ ಇಲ್ಲೇ. ಇದು ಮೊನ್ನೆ ಮದ್ವೆಗೆ ಹೋಗಿದ್ದೆ, ನಮ್ಮ ಅಕ್ಕನ ಮದ್ವೆಗೆ. ಅಲ್ಲಿ ಕಲ್ಯಾಣ ಮಂಟಪದ ಹಿಂದೆ ಇದು ಸ್ಮಶಾನ ಗೊತ್ತಲ್ಲ, ಒಂದು ಇಷ್ಟು ಹಾಕೊಂಡು ಆಮೇಲೆ ಊಟ ಮಾಡೋಣ ಅಂತ ಹೇಳಿ ನಾನೇನು ಮಾಡ್ಬಿಟ್ಟೆ ತಪ್ಪು. ಫ್ಯಾಮಿಲಿ ಇರ್ತಾರಲ್ಲ ಅವ್ರ ಮುಂದೆ ಕುಡಿಬಾರ್ದಲ್ವಾ, ಅದಕ್ಕೆ ಏನು ಮಾಡಿದೆ, ಹೊರಗಡೆ ಮಶಾನದಲ್ಲಿ ಹೋಗಿ ಕೂತ್ಕೊಂಡು ಒಂದು ಸ್ವಲ್ಪ ಕುಡ್ದು ಹಿಂಗೆ ಇಟ್ಬಿಟ್ಟು ಊಟ ಮಾಡಿದೆ. 2 ತುತ್ತು ಹಿಂಗೆ ತಿನ್ನೋಕ್ಕೆ ಏನೋ ಒಂಥರ ಹಿಂದೆಗಡೆ ಯಾರೋ ನನಗೆ ಸ್ವಲ್ಪ ಕೊಡು ಅನ್ನೋ ಥರ ಹಂಗಂದ್ಬಿಟ್ಟು ನನಗೆ ಏನಿದು ಅಂತ ನಾನು ನೋಡ್ತೀನಿ. ಇಲ್ಲಿ ನೋಡ್ರಿ, ಇಲ್ಲಿ ಇಟ್ಟಿದ್ದು ಉದ್ದಿನ ವಡೆ ಇಲ್ಲ, ಊಟನೂ ಇಲ್ಲ, ಖಾಲಿ ಆಗ್ಬಿಟ್ಟೈತಿ. ಹೆಂಗಿದು ಗಾಳಿನ? ಅದು ಗಾಳಿ ಅಂತಾರಲ್ಲ ಅದಕ್ಕೆ. ಹಾಂ, ನಮ್ಮ ಕಡೆ ಎಲ್ಲ ಗಾಳಿ ಅಂತೀವಿ. ರಾತ್ರಿ ನಂದು 2 ಕಾಲು ಅದಾವಲ್ಲ ಹಿಂಗೆ ಮೇಲೆ ಹೋಗ್ಬಿಟ್ಟಿತ್ತು. ನಮ್ಮನೆ ಪಕ್ಕದಲ್ಲಿ ನಮ್ಮ ಚಿಕ್ಕಪ್ಪ ಮಲ್ಕೊಂಡಿದ್ರು, ಗೊತ್ತಿಲ್ಲ. ಆಮೇಲೆ ಶುರು ಆಯ್ತು ನೋಡ್ರಿ, ನನಗೆ ಬೇಡಪ್ಪ ಅದೇ ಯಾವುದೋ ಹೆಣ್ಣು ದೇವ ಸೇರ್ಕೊಂಡ್ಬಿಟ್ಟೈತೆ ಅಂತ ನಾನು. ಹಾಂ. ಬಟ್ ನಾನು ಹುಡುಗಿ ಥರ ಮಾತಾಡೋಕೆ ಶುರು ಮಾಡಿಬಿಟ್ಟೆ. ಸೀರೆ ಉಟ್ಕೊಳ್ಳೋದು, ಕುಂಕುಮ ಹಚ್ಕೊಳ್ಳೋದು, ಲಿಫ್ಟಿಗೆ ಹಚ್ಕೊಳ್ಳೋದು, ಹಿಂಗೆಲ್ಲ ಮಾಡ್ಬಿಟ್ಟೆ ಅಂತ ನಾನು. ಆಮೇಲೆ ಹೋಗಿ ಎಲ್ಲ ಮನೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ರೆ ಅದು ಅವಾಗ ಬರ್ತೈತಿ. ಸ್ವಲ್ಪ ತೆಂಗಿನಕಾಯಿ ಪೂಜೆ ಮಾಡು ಅಂತ ಹೇಳಿದ್ರು ಅವಾಗ ಎಳ್ನೀರ್ಗೆ. ಲಕ್ಷ್ಮಿ ಅಲ್ಲ, ಪವರ್ ಅದು. ಹಾಂ, ಅದಕ್ಕೆ ಪೂಜೆ ಮಾಡು ಅವಾಗ ತೆಂಗಿನಕಾಯಿಗೆ ಅಂದ್ರೆ ನನಗೆ ತೆಂಗಿನಕಾಯಿ ಮರಕ್ಕೆ, ಅದಕ್ಕೆ ಮಾಡ್ತಾ ಇದ್ದೀನಿ. ಒಬ್ಬ ದೇವ್ರೆ, ಮನೆ ನಮ್ಮ ಚಿಕ್ಕಪ್ಪನ ಕುತ್ತಿಗೆ ಚಿಕ್ಬಿಟ್ಟಿದ್ದಂತೆ ರಾತ್ರಿ ಎದ್ಬಿಟ್ಟು. ಗೊತ್ತಾಗೋದಿಲ್ಲ ನೋಡ್ರಿ ಅದು. ಅದು ಹೆಂಗೆ ನಿಜ ಏನ್ರಿ ಇದೆಲ್ಲ? ಬಟ್ ನನಗೆ ಗೊತ್ತಾಗೋದಿಲ್ಲ ಬಂದಾಗ. ನಾನು ಕನ್ನಡ ಮೀಡಿಯಂ ಓದಿರೋದು, ಹಿಂದಿ ಇಂಗ್ಲೀಷ್ 2 ಮಾತಾಡ್ತೀನಂತ ನನಗೆ ಬಂದಾಗ ಮೈಯಾಗ್ತೇವ. ಹ್ಞೂ, ಹಾಂ ಹೌದ್ರಿ. ಹಿಂಗಾತ್ ನೋಡ್ರಿ ನನಗೂ ಮೊನ್ನೆ. ಆಮೇಲೆ ಊಟ ಎಲ್ಲ ಏನೇ ಇಷ್ಟು ತಿಂತಾ ಇದ್ದಾವೆ ನಾನು ಮೊದಲು ನೋಡ್ರಿ, ಎಷ್ಟು ಸಣ್ಣದೇನೆ. ಈಗ ಇಷ್ಟು ಬಕೆಟ್ನಾಗ ತಿನ್ನಾಕ್ತೀನಿ, 3 4 ಕವರ್ಗೆ ಒಂದ್ಸತಿ. ಗಾಳಿನ ಅದು ಬರೀ ಯಾವ್ದನ ಐತೇನ್ರಿ ನಿಮ್ಮ ಊರ ಕಡೆ ಚಲೋ ಇರೋದು? ನನಗೆ ಮಂತ್ರ ಹಾಕಿ ದೆವ್ವ ಹೊರಗೋಗ ಮಾಡಕ್ಕೆ ಐತ್ರಿ. ನನಗೇನು ಅಡ್ರೆಸ್ ಕೊಡ್ತೀರ ಸ್ವಲ್ಪ? ಬರ್ತೇನೆ, ಯಾಕಂದ್ರೆ ಇಲ್ಲಿ ಬಿಡಿಸಿದ್ರೆ ಸರಿಯಾಗಿ ಹೋಗ್ತಾ ಇಲ್ಲ, ಅದು ಅವಾಗ ಬರ್ತಾ ಐತಿ. ಎಲ್ಲಿ? ಓ ಹನುಮಂತ, ಆಂಜನೇಯ. ಅಲ್ಲಿ ಹೋಗ್ಬೇಕಾ? ಇಲ್ಲಿ ಯಾರೋ ಒಬ್ನು ಇಲ್ಲೇ ಇರೋನೇ ಒಬ್ನು ಲೋಕಲ್ ನನಗೆ ಮಂತ್ರ ಹಾಕದ, ಅದೇನೋ ನಂಗೆ ಸರಿ ಹೋಗ್ತಾ ಇಲ್ಲ ನನಗೆ. ಈ ಹೂವು ಯಾರು ಕೊಟ್ರು ನನಗೆ? ಹೂವು ಯಾರು ಕೊಟ್ರು? ನಾ ಪೂಜೆ ಮಾಡಿದ್ನಲ್ಲ ಈಗ. ಹಾಂ ನೋಡಿ, ಅದು ನನಗೆ ಒಂದು ಸತಿ ಇದಾಗ್ಬಿಡ್ತೈತೆ ನನಗೆ ಟೆನ್ಷನ್ಗೆ. ಹೆಣ್ಮಕ್ಳು ಥರ ಆಡೋಕೆ ಶುರು ಮಾಡ್ತೇನಂತ ನಾನು. ಅಯ್ಯೋ, ನಮ್ಮ ಮನೆ ಒಳಗೆಲ್ಲ ನನ್ನ ಹೊರಗೆ ಇಟ್ಬಿಟ್ಟಾರ. ಈಗ ಸಪ್ರೇಟಾಗಿ ಒಂದು ಮನೆ ಐತಿ, ಇಲ್ಲಿ ರೂಮ್ ಮಾಡಿಕೊಟ್ಟಾರ. ಇಲ್ಲೇ ಇದ್ದೀನಿ ಈಗ ಒಂದು 20 ದಿವಸದಿಂದ. ಅದು ಹೋಗಪ್ಪ, ಬೇಜಾರಾಗ್ಬಿಟ್ಟಿದೆ ನನಗೂ. ನೀವು ರೀ ಇಲ್ಲೇ ಇರೋದ? ಹೌದ್ರಿ. ಹೌದಾ, ಸರಿ, ಚಲೋ ಆಯ್ತು ಬಿಡ್ರಿ. ಪ್ರೋಗ್ರಾಮ್ ಇದು. ಅಲ್ಲಿ ಕ್ಯಾಮ್ರಾ ಐತೆ ನೋಡಿ ಎದುರುಗಡೆ ಗಾಡಿಲಿ. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸುವ ಉದ್ದೇಶಕ್ಕಾಗಿ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಪ್ರೀತಿಯ ಕಾಣಿಕೆ. ಅಂದಿಲ್ವ ಅಂಗಡಿ ಕೆಲಸನ? ಎಷ್ಟು ಗಂಟೆ ಬರ್ತಾರಣ್ಣ? ಗೊತ್ತಿಲ್ಲ ಸರ್, ನಾನು ಯಾರು ಕಡ್ರಿ? ಹೌದಾ, ನಾನು ಓನರ್ ಕರ್ಕೊಂಡೋಗಿ ಮೊನ್ನೆ ನಾನು ಅನ್ಭವಿಸ್ ಬಂದಿದ್ದೀನಿ. ಟ್ರಿಪ್ ಕರ್ಕೊಂಡೋಗಿದ್ದೆ ಊಟಿಗೆ. ಬೇಡ, ಅಲ್ಲಿ ನಂದು ಹಣೆ ಬರನೇ ಚೇಂಜ್ ಆಗ್ಬಿಡ್ತಲ್ಲ. ಹೋಗಿ 5 ದಿವಸ ಇದ್ವಿ ಊಟಿ ಒಳಗಡೆ. ಅದು ಯಾವುದೋ ಜಾಗ ಕರ್ಕೊಂಡೋಗೋರಿ, ರಾತ್ರಿ ಎಲ್ಲ ನಿದ್ದೆ ಇಲ್ಲಣ್ಣ, ಮೈ ನೋವು. ಮಟನು ಚಿಕನ್ ಊಟ ಮಾಡಿಸ್ಬಿಟ್ರು ನನಗಲ್ಲಿ ಆ ಜಾಗದಲ್ಲಿ. ಹೋಟ್ಲು ಹಿಂದೆಗಡೆನೆ ಸ್ಮಶಾನ. ಏನು ಹಣೆ ಬರ ಅಂದ್ರೆ ರಾತ್ರಿ, ಯಾಕಂದ್ರೆ ಅವ್ರು ನನಗೆ ರೂಮ್ ಕೊಟ್ಟಿಲ್ಲ, ಕಾರ್ ಅಲ್ಲೇ ನಿಲ್ಸ್ಕೊಂಡು ಮಲ್ಕೊಂಡಿದ್ದೆ ರಾತ್ರಿ. ಏನಾಯ್ತು ಅಂತ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಮೈಯೊಳಗೆಲ್ಲ ಏನೋ ಒಂಥರ
ಯಾರೋ ಎದೆ ಮೇಲೆ ಕುತ್ಕೊಂಡಂಗೆಲ್ಲ ಆಗ್ಬಿಡ್ತು ನಾನು ರಾತ್ರಿ. ಸರಿ ಬಂದು ಆಮೇಲೆ ಮಂತ್ರ ಹಾಕಿಸ್ದೆ ಇಲ್ಲಿ ಆ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಮಂತ್ರ ಹಾಕ್ಸಿದ್ರು ನಮ್ಮ ಮನೆ ಒಳಗಡೆ. ಇವ್ರು ಓನರ್ಗಳಿಗೆ ಹೆಂಗ್ ಗೊತ್ತಾಗ್ತೈತೆ? ಕೊಡ್ಬೇಕಲ್ವಾ, ರೂಮ್ ಗೇಮ್ ಹಾಕಿ ಕೊಡ್ಬೇಕು ತಾನೆ ನಮಗೆ. ಕಾಲೊಳಗೆ ಮಲ್ಕೊಂಡ್ಬಿಟ್ಟೆ. ಇವತ್ತೊಂದು ದಿವಸ ಇರ್ರಿ, ನಾಳೆ ನೋಡ್ಕೊಳ್ಳೋಣ ಅಂದ್ರು. ಏನ್ ಮಾಡ್ತೀರಾ ಹಣೆ ಬರ. ಅದೇನೋ ಇದು ಕಟ್ಕೊಂಡಿದ್ದೆ, ಮಂತ್ರದ್ದು ಎಲ್ಲಿ ಬಿದ್ದೋಗೈತೆ ಅಂತ ಗೊತ್ತಿಲ್ಲ. ಸ್ನಾನಕ್ಕೆ ಹೋಗಿದ್ವಿ ಬೆಳಿಗ್ಗೆ, ಎಲ್ಲಿ ಬಿದ್ದೋಯ್ತು ಅಂತ ಗೊತ್ತಿಲ್ಲ. ಯಾರೋ ಮಂತ್ರ ಹೇಳೋರು ಹೇಳಿದ್ರು, ಅವ್ರು ಮಂತ್ರ ಹಾಕೋರು. ಇಲ್ಲಿ ಯಾರು ಇಲ್ವಾ ದೆವ್ವ ಬಿಡಿಸೋರು? ಯಾರನ್ನ ಅವ್ರ ದೆವ್ವಾಗ ಬಿಡಿಸೋರು ಅವರ ಇಲ್ಲಿ ಊರಲ್ಲಿ? ಹೌದಾ? ಅಯ್ಯೋ ದೇವ್ರೆ. ಇಲ್ಲ ಮದ್ದೂರವ್ರು. ಹಾ, ಮದ್ದೂರಿಂದ ಬಂದ್ವಿ. ಯಾವ್ದು ಇದು ಐಟಮ್ಸ್? ಇದ್ರದೆಲ್ಲ ಮಾಡ್ತಾರೆ, ಸ್ಪೇರ್ಸು, ಬಟನ್ ಸ್ವಿಚ್ ಬೋರ್ಡ್ಗಳು ಅವು ಇವು ಮಾಡ್ತಾರೆ. ನಮ್ಮ ಫ್ರೆಂಡೇ ಅವನೇ ಕರ್ಕೊಂಡು ಹೋಗ್ತೀನಿ ಬಾ ಅಂತಿದ್ದ. ಇನ್ನೂ ಇಲ್ಲ ಇಲ್ಲಿ. ಹೇಳಿದ್ದೆ ಅವ್ನಿಗೆ ಈ ಥರ ಆಗೈತೆ ನನಗೆ ಪ್ರಾಬ್ಲಮ್ಮು ಅಂತ. ಅದು ರಾತ್ರಿ ಇದ್ದಕ್ಕಿದ್ದಂಗೆ ಒಂಥರ ಹೆಣ್ಣು ಥರ ಮಾತಾಡೋಕ್ಕೆ, ಬಳೆ ಹಾಕೊಳ್ಳೋದು, ಕುಂಕುಮ ಹಚ್ಕೊಳ್ಳೋದೆಲ್ಲ ಮಾಡಕ್ಕೆ ಶುರು ಮಾಡ್ಬಿಟ್ಟಿದ್ದಂತೆ. ನಾನು ನನಗೆ ನಂಬಕ್ಕಾಗ್ತಲ್ಲ. ನಾನು ಧೈರ್ಯ ಇರೋನು. ಇಲ್ಲ ಸ್ಮಶಾನದೊಳಗೆ ಕಾರ್ ನಿಲ್ಸ್ಕೊಂಡು ಮಲ್ಕೋತಿದ್ದ ನಾನು. ಊಟಿ ಆ ಹೋಟ್ಲು ಬ್ಯಾಕ್ ಸೈಡೇ ದೊಡ್ಡ ಸ್ಮಶಾನ. ಹೆಂಗೋ ಒಂದು ಹತ್ರ ಒಂದು 10 ಎಕರೆ ಐತದು, ಅಷ್ಟು ದೊಡ್ಡ ಜಾಗ. ಹೈವೇ ರೋಡು ಪಕ್ಕದಲ್ಲಿ ನಿಲ್ಸ್ಕೊಂಡಿದ್ದೆ ಮರದ ಕೆಳಗಡೆ. ತಂಪೈತೆ ಅಂದ್ಬಿಟ್ಟು ಅದು ಮೈಯೊಳಗನೆ ಸೇರ್ಕೊಂಡ್ಬಿಟ್ಟೈತೆ. ನಾನು ಮಾಂಸನೇ ತಿನ್ನೋನಲ್ಲ ನಾನು. ಈಗ ಮಾಂಸ ಎಲ್ಲ ಹೇಳೋದು ತಿನ್ನಕ್ಕೆ ಶುರು ಮಾಡ್ಬಿಟ್ಟಿದ್ದೀನಿ ಅಂತ ಹೇಳ್ತಾವ್ರೆ. ನಾನು ತಿನ್ನೋದೇ ಇಲ್ಲ ಅದು. ನನಗೆ ಒಂಥರ ಆಗ್ತೈತೆ, ನಂಬಕ್ಕೆ ಆಗ್ತಾಯಿಲ್ಲ ನನಗೆ. ನನ್ನ ಧ್ವನಿ ಬೇರೆ ಥರನೇ ಆಗ್ತಾ ಇದೆಯಾ? ಧ್ವನಿ ಅಲ್ಲ ಕೇಳ್ತಾರಲ್ಲ, ಗಂಡ್ಮಕ್ಳ ಥರ ಇತ್ತಾನೆ. ನನಗೆ ಭಯ ಆಗುತ್ತೆ ಒಂದೊಂದ್ಸತಿ. ನಾನು ಬಳೆ ಹಾಕೊಂಡಿದ್ದೆ ಅಲ್ಲ ಅಂತ ಹೇಳ್ತಾವ್ರೆ. ನೇಲ್ ಪಾಲಿಶ್ ಹಚ್ಕೊಂಡಿದ್ದಂತೆ ಎಲ್ಲ ತೆಗೆದೆ ಬೆಳಿಗ್ಗೆ ತೆಗೆದು ಹೊಲಸು ಅನ್ಸ್ಬಿಡುತ್ತೆ ನನಗೆ. ಯಾವ್ದಾರು ಒಳ್ಳೆ ಇವ್ನು ಸಿಕ್ಬಿಟ್ರೆ ಸಾಕಪ್ಪ ನನಗೆ ಫಸ್ಟು. ಏನು ಯಾವ ಟೈಮ್ಗೆ ಹೋಗ್ಬಿಟ್ನೋ, ಯಾವ ಮುಹೂರ್ತದಲ್ಲಿ ಹೋಗ್ಬಿಟ್ನೋ ಅಲ್ಲಿ ಗೊತ್ತಿಲ್ಲ. ಹೇಳಿದೆ, ಕೊಟ್ಟರು ಒಂದು 20,000 ರೂಪಾಯಿ ಕೊಟ್ಟರು. ಹೋಗಿ ಫಸ್ಟು ಪೂಜೆ ಗೀಜೆ ಮಾಡಿಸ್ಕೊಂಬ ಹೋಗು ಅಂತ. ಅದೇ ಹೋಗ್ಬೇಕು, ಇವ್ನು ಕರ್ಕೊಂಡು ಹೋಗ್ತೀನಿ ಅಂದ. ವೇಟ್ ಮಾಡ್ತೀನಿ, ಫೋನ್ ಮಾಡಿದ್ದೀನಿ, ಬರ್ತೀನಿ ಅಂದ. ಇಲ್ಲೆಲ್ಲೋ ಅವರು ಅಂತ ಮಂತ್ರ ಹಾಕ್ತಾರಂತ ಒಬ್ರು. ಏನ್ ಮಾಡ್ಲಿ ಮತ್ತೆ, ಹಣೆ ಬರ ಹೊಟ್ಟೆ ಪಾಡಲ್ಲಣ್ಣ. ಹೌದೌದು ಕರೆಕ್ಟು. ಹಂಗೆ ಮಾಡ್ತೀನಿ. ಹೌದು, ನಮಗೆ ವಿಚಿತ್ರ ಅನ್ನಿಸ್ತಾ ಇದೆ. ಜಡೆ ಕಟ್ಬಾ ಪ್ಲೀಸ್. ಗಾಡಿ ತಂದೀನಿ, ಸಪೋರ್ಟ್ ಬೇಕು. ಯಾರು ಇರ್ಲಿ, ಇರಿ ನಾನಿದ್ದೀನಿ ರೀ. ಓಡ್ಬೇಡಿ. ಅದೇ ಕಡಕ್ ಏನ್ ಮಾಡ್ಬೇಕಪ್ಪ ಅವರು? ರಕ್ತ ಗಂಟ್ಲದ ರಕ್ತ ಚೆನ್ನಾಗಿರುತ್ತೆ. ಓ ಅಯ್ಯೋ, ಏನಾರು ಸಿಗ್ಬೇಕು ಕೈಗೆ ನನ್ಗೆ. ಕುಡಿದ್ಬಿಟ್ಟು ಕುಡಿದ್ರೆ ರಕ್ತ ಹಂಗೆ. ಹೋಗಪ್ಪ. ಅಲ್ಲ ಚಂದ್ರಕಲಾ. ಅವರು ಚಂದ್ರಕಲಾ ಅಲ್ಲ, ಚಂದ್ರಕಲಾ ನೀವು ಅಲ್ಲ ಅಂತೇಳಿ. ಸರ್ ಎಡಕೈ ಹಿಂಗ್ ತೋರಿಸಿ, ಸರ್ ಎಡಕೈ ಹಿಂಗ್ ತೋರಿಸಿ, ಇವ್ರಿಗೆ ಎಡಕೈ ತೋರಿಸಿ. ಹಾ ತೋರಿಸ್ಬಿಡಿ. ಹತ್ರ ಬಂದ್ರೆ ಹಿಂಗ್ ತೋರಿಸಿ, ವಾಪಸ್ ಹೋಗ್ತಾನೆ. ಹತ್ರ ಬಂದ್ರೆ ತೋರಿಸಿ, ಹಿಂಗಷ್ಟೇ ತಳ್ಳತ್ರ ತೋರಿಸಿ. ನೋಡಿ ಬಾ ಅಷ್ಟೇ. ಅದ್ ನನ್ಗೆ ಯಾರೋ ಹೇಳ್ಕೊಟ್ರಿ ಅಲ್ಲಿ. ಹತ್ರ ಬಂದ ತಕ್ಷಣ ತೋರಿಸಿ, ಹಂಗೆ ಅದಕ್ಕೆ ನನಗೆ ಗಂಡು ಬೇಕು. ಇವ್ರು ಮದ್ವೆ ಆಗಿದೆ ಅಲ್ಲ? ಮದ್ವೆ ಆಗಿಲ್ಲ ಸರ್ ನಿಮ್ಗೆ? ಅವ್ರು 3 ಮದ್ವೆ ಆಗಿದೆ. ಎಷ್ಟು ಮದ್ವೆ ಸರ್ ನಿಮ್ಗೆ ಆಗಿರೋದು? 3 ಮದ್ವೆ. ಹಾ, 1 2 ಆಗಿದ್ರೆ ನಾನು 3ನೇ ಹೇಳಕ್ ಯಾಕೆ ಹಿಂಗ್ ಮಾಡಿದ್ರಿ? ಏಯ್ ಲೈಬ್ರರಿ ಸರ್ ಬಂದ್ರು ನೋಡಿ, ಅಲ್ಲಿ ಬಂದ್ರು ನೋಡಿ, ಅಲ್ಲಿ ಬಂದ್ರು. ಬನ್ನಿ ಕಡೆ ಬಂದ್ರು. ಅಲ್ಲಿ ಎದುರುಗಡೆ ಗಾಡಿ ಸುಮ್ನೆ ಹಂಗೆ ಮಾತಾಡ್ಕೊಂಡು ಹೋಗ್ಬಿಡ್ರಿ. ಮಾತಾಡ್ಕೊಂಡ್ರು ಸುಮ್ನೆ ಹಂಗೆ. ನಾ ಮಾತಾಡ್ತಾರೆ, ಸುಮ್ನೆ ಬರ್ತಾರೆ. ಎದುರುಗಡೆ ಗಾಡಿ ನಮ್ದೇ ಅಂತ ಹೇಳಿ ಸರ್. ಇರಿ. ಓ ನಾನಿದ್ದೀನಿ. ನೋಡಿ ಗಾಡಿ ಅವ್ರದ್ದು. ಇಲ್ಲ ನೋಡು ಈ ಕಡೆ, ಈ ಗಾಡಿ ಅವ್ರದ್ದು. ಕೇಳು, ಒಳಗಡೆ ಕ್ಯಾಮ್ರಾ ಐತೆ. ಕುರಿಗಳು ಸ್ವಾಮಿ ಕುರಿಗಳು ಅಂತ ಕಾಮಿಡಿ ಶೋ ಸರ್. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸುವ ಉದ್ದೇಶಕ್ಕಾಗಿ. ಶ್ರೀ ವೆಂಕಟೇಶ್ವರ